3 ವಾರ್ ಸ್ಟೋರಿನಲ್ಲಿ ಇವತ್ತಿನ ಮೊದಲ ಒಂದು ಸುದ್ದಿ ಏನಂದರೆ, ಏನೊಂದು ಇರಾನ್ನಲ್ಲಿ ಇದೆಯಲ್ಲ ಸಂಸ್ಕರಿತ ಯುರೇನಿಯಂ, ಸುಮಾರು ಒಂದು 400 kg ಸಂಸ್ಕರಿತ ಯುರೇನಿಯಂ ಇದೆ ಅನ್ನೋ ಮಾಹಿತಿ ಇದೆ. ಆ ಒಂದು ಯುರೇನಿಯಂನ ಕೈವಶ ಮಾಡ್ಕೊಳಕ್ಕೆ, ಅಂದರೆ 60%ಕ್ಕಿಂತ ಹೆಚ್ಚು ಸಂಸ್ಕರಿತವಾದ ಯುರೇನಿಯಮ್ಮು, ಏನೊಂದು ಅಣು ಇಂಧನ ತಯಾರು ಮಾಡ್ತಾರೆ ಅದಕ್ಕೆ 40ರಿಂದ 50ರಷ್ಟು ಸಂಸ್ಕರಿತ ಯುರೇನಿಯಂ ಸಾಕು. ಆದರೆ 60%ಕ್ಕಿಂತ ಹೆಚ್ಚು ಯುರೇನಿಯಂನ ಸಂಸ್ಕರಣೆ ಮಾಡ್ತಾ ಹೋದರೆ ಅದನ್ನು ಅಣುಬಾಂಬ್ ತಯಾರಿಕೆಗೆ ಬಳಸ್ಬೋದು ಅನ್ನೋ ಒಂದು ಭೀತಿ ಇದೆ. ಅಂಥ ಒಂದು ಯುರೇನಿಯಮ್ಮೇ ಸುಮಾರು 400ಕ್ಕೂ ಹೆಚ್ಚು kg ಇದೆ ಅನ್ನೋ ಮಾಹಿತಿ ಇದೆ ಇರಾನ್ ಬಳಿ. ಆ ಒಂದು ಯುರೇನಿಯಂನ ಕೈವಶ ಮಾಡ್ಕೊಳ್ಳೋಕ್ಕೆ ಅಮೇರಿಕಾ ಒಂದು ದೊಡ್ಡ ಪ್ಲಾನ್ನ ರೂಪಿಸ್ತಾ ಇದೆ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಾ ಇರೋಂಥ ಮಾಹಿತಿ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇರಾನ್ ಬಳಿ ಇರೋಂಥ ಅಣು ಸಂಸ್ಕರಣಾ ಘಟಕಗಳ ಒಂದು ಫೋಟೋ ಇದು. ಜೊತೆಗೆ ಇದೀಗ ಮಧ್ಯಪ್ರಾಚ್ಯಕ್ಕೆ, ಅಂದರೆ ನಮಗೆ ಪಶ್ಚಿಮ ಏಷ್ಯಾ ಆಗುತ್ತೆ, ಪಶ್ಚಿಮ ಏಷ್ಯಾ ಭಾಗಕ್ಕೆ ಲಗ್ಗೆ ಇಡ್ತಿರೋಂಥ ಅಮೇರಿಕ ಸೈನಿಕರು. ಇದು ಲೇಟೆಸ್ಟ್ ಫೋಟೋಸ್. ಮತ್ತು ಈ ಒಂದು ಅಣ್ವಸ್ತ್ರವನ್ನು ತಯಾರಿಸದಂತೆ ಇರಾನ್ ಯಾವಾಗ ಅದು 60%ಗಿಂತ ಜಾಸ್ತಿ ಸಂಸ್ಕರಿತ ಯುರೇನಿಯಂನ ಇಟ್ಕೊಳತ್ತೋ ಇರಾನ್, ಆವಾಗ ಅದು ಅಣ್ವಸ್ತ್ರ ತಯಾರು ಮಾಡೋದು ಅಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕಾಗಿ ನಾವು ಭೂಸೇನೆ ಮಾಡ್ತಾ ಇದ್ದೀವಿ, ಭೂಸೇನೆ ಕಾರ್ಯಾಚರಣೆ ಮಾಡ್ತಿದ್ದೀವಿ ಅನ್ನೋದು ಅಮೆರಿಕದ ಸ್ಪಷ್ಟನೆ. ಆದರೆ ಇಲ್ಲೊಂದು ವಿಚಾರ ನಾವು ಗಮನಿಸಬೇಕು. ಇರಾಕ್ ವಿರುದ್ಧ ಅಮೆರಿಕ ಏನು ಆರೋಪ ಮಾಡಿತ್ತು? ಇರಾಕ್ ತನ್ನ ಬಳಿ ಸಮೂಹ ನಾಶಕ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದೆ ಅಂತ. ಅದು ಕೂಡ ಸದ್ದಾಮ್ ಹುಸೇನ್ ವಿರುದ್ಧ. ಸದ್ದಾಮ್ ಹುಸೇನ್ನ ಹುಡುಕಾಯಿತು, ಇರಾಕ್ನಲ್ಲಿ ಏನೊಂದು ಸದ್ದಾಮ್ ಹುಸೇನ್ ಸರ್ಕಾರನ ಹಾನಿ ಮಾಡಲಾಯಿತು, ಸರ್ಕಾರನ ಕಿತ್ತೊಗೆಯಲಾಯಿತು, ಸದ್ದಾಮ್ ಹುಸೇನ್ನ ಹಿಡಿದು ವಿಚಾರಣೆ ನಡೆಸಿ ಗಲ್ಗೇರಿಸಿದ್ದು ಆಯಿತು. ಅದೆಲ್ಲ ಆಗಿ 20 ವರ್ಷಗಳೇ ಆಗೋಯ್ತು. ಇದುವರೆಗೂ ಇರಾಕ್ನಲ್ಲಿ ಆ ರೀತಿಯಾದಂಥ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಯಾವುದೂ ಸಿಕ್ಕೇ ಇಲ್ಲ. ಇದೀಗ ಅಮೆರಿಕ ಹೇಳ್ತಿರೋದು ಇರಾನ್ ಅಣ್ವಸ್ತ್ರ ತಯಾರಿಸದಂತೆ ತಡೆಯೋದಕ್ಕೆ ನಾವು ಭೂಸೇನಾ ಕಾರ್ಯಾಚರಣೆ ಮಾಡಕ್ಕೆ ಹೊರಟಿದ್ದೀವಿ ಅಂತ. ಅಂದರೆ ಅಮೇರಿಕ ಭೂಸೇನೆ ಕಾರ್ಯಾಚರಣೆ ಮಾಡೋದಕ್ಕೆ ಹೊರಟಿದ್ದಕ್ಕೆ ಒಂದು ರೀಸನ್ ಹೇಳ್ತಾ ಇದೆ. ಆ ರೀಸನ್ನ ವಿಶ್ವಮಟ್ಟದಲ್ಲಿ ಭಾರತೀಯರಿಂದ ಹಿಡಿದು ಇಡೀ ವಿಶ್ವದಲ್ಲಿರೋಂಥ ಜನ, ಈವನ್ ಅಮೇರಿಕಾದಲ್ಲಿರೋ ಜನ ಒಪ್ಪೋದು ಬಿಡೋದು ಅವ್ರಿಗೆ ಸೇರಿದ್ದು. ಈಗಾಗಲೇ ಅಮೇರಿಕಾದಲ್ಲಿ ನೋ ಕಿಂಗ್ಸ್ ಅನ್ನೋ ಪ್ರತಿಭಟನೆ ನಡೀತಾ ಇದೆ. ಯುದ್ಧನ ಯಾರು ಕೇಳಿ ಮಾಡ್ತಿದ್ಯಪ್ಪ ಡೊನಾಲ್ಡ್ ಟ್ರಂಪು ಅಂತ ಕೇಳಿ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಅವರು ಈ ಯುದ್ಧಕ್ಕೆ ಕೊಡ್ತಿರೋ ರೀಸನ್ ಏನಂದರೆ ಇರಾನ್ ಬಳಿ ಅಣ್ವಸ್ತ್ರ ತಯಾರಿಕೆ ಮಾಡೋಂಥ ಇದಿದೆ ಅಂತ. ಇದ್ರ ಮಧ್ಯೆ ಪಾಕಿಸ್ತಾನ ಎಲ್ಲರ ಮಧ್ಯದಲ್ಲಿ ತಾನು ಕಿಂಗು ಕಿಲಾಡಿ ಆಗಬೇಕು ಅಂತ ಹೊರಟಿರೋ ಪಾಕಿಸ್ತಾನ ಏನೋ ಮಧ್ಯಸ್ಥಿಕೆಯನ್ನು ವಹಿಸೋಕೆ ಹೊರಟಿದೆ ಈ ಒಂದು ಮಾತುಕತೆಗೆ. ಈ ಮಧ್ಯಸ್ಥಿಕೆ ವಹಿಸ್ತಿದ್ರು ಕೂಡ ಈ ಸೈನ್ಯದ ಜಮಾವಣೆ ನಡೀತಾ ಇದೆ. ಈ ಹಂತದಲ್ಲಿ ಒಂದು ತಿಳ್ಕೊಬೇಕು, ಯಾರೋ ಒಬ್ಬರು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಬಂದಿರೋ ಮಧ್ಯದಲ್ಲೂ ಕೂಡ ಸೈನ್ಯದ ಜಮಾವಣೆ ಆಗ್ತಿದೆ ಅಂದರೆ ಈ ಮಧ್ಯಸ್ಥಿಕೆ ವಹಿಸ್ತಿರೋ ರಾಷ್ಟ್ರಕ್ಕೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಿದ್ದಾರೆ, ಎಷ್ಟು ಮಟ್ಟಿಗೆ ಬೆಲೆ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡಬೇಕಿಲ್ಲಿ. ಎರಡು ಮನೆ ಮಧ್ಯೆ ಜಗಳ ಆಗ್ತಿರುತ್ತೆ, ಬಿಡಿಸೋದಕ್ಕೆ ನೀವು ಹೋಗ್ತೀರಾ, ಅಂಥ ಟೈಮಲ್ಲಿ ಅವರು ನಿಮ್ಮ ಜೊತೆ ಮಾತುಕತೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವನು ಒಂದು ಲಾಂಗು ಇವನೊಂದು ಮಚ್ಚು ಹಿಡ್ಕೊಂಡು ಜನಗಳನ್ನ ಸೇರಿಸ್ತಾ ಇದ್ದಾನೆ ಅಂದರೆ ಆತ ನಿಮಗೆಷ್ಟು ಬೆಲೆ ಕೊಡ್ತಿದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿದೆ ಇಲ್ಲಿ. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೊರಡ್ತಿದೆ, ಆದರೆ ಅದ್ರ ಮಧ್ಯೆ ಸೈನ್ಯ ಜಮಾವಣೆ ಆಗ್ತಿದೆ. ಇಸ್ರೇಲು ದಾಳಿ ಮಾಡ್ತಿದೆ, ಇರಾನು ದಾಳಿ ಮಾಡ್ತಿದೆ. ಆದರೆ ಮಾತಂತೂ ನಡೀತಾ ಇದೆ. ಎಲ್ಲಿ ನಡೆಯುತ್ತೆ ಯಾವಾಗ ಅಂತ ಗೊತ್ತಾಗ್ತಿಲ್ಲ. ಇಂಥ ಒಂದು ಸನ್ನಿವೇಶ. ಜೊತೆಗೆ ಒಂದು 3500 ಸೈನಿಕರನ್ನ ಈಗಾಗಲೇ ಅಮೆರಿಕ ಕಳಿಸಿತ್ತು. ಎಲ್ಲಿಗೆ? ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ. ಅದು ಗಲ್ಫ್ ದೇಶಗಳೇನಿದ್ದಾವೆ, ಬಹ್ರೇನಿಂದ ಹಿಡಿದು ಕತಾರಿಂದ ಹಿಡಿದು ಮತ್ತು ಯಾವುದೋ ಕುವೈತು, UAE, ಸೌದಿ ಅರೇಬಿಯಾ, ಅಲ್ಲೆಲ್ಲ ಒಟ್ಟು 13 ಅಮೆರಿಕ ನೆಲೆಗಳಿದ್ದಾವೆ. ಆ ನೆಲೆಗಳಿಗೆ ಇದುವರೆಗೂ 3500 ಸೈನಿಕರನ್ನ ಕಳಿಸಲಾಗಿತ್ತು. ಇದೀಗ 10,000 ಹೆಚ್ಚುವರಿ ಸೈನಿಕರನ್ನ ರವಾನೆ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪು ಘೋಷಣೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಅಂದರೆ ಒಟ್ಟು 13,500 ಸೈನಿಕರಾಯಿತು. ಅದ್ರ ಜೊತೆಗೆ 2,500 ನೌಕಾಪಡೆ ಮರೀನ್ಸ್ ತಂಡ. ಈ ಮರೀನ್ಸ್ ತಂಡ ಏನಕ್ಕೆ ಅಂದರೆ, ಏನೊಂದು ಇರಾನ್ನಲ್ಲಿ ಕರ್ಗ್ ದ್ವೀಪ ಅಂತಿದೆ. ಇರಾನ್ನ ಮುಖ್ಯ ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಮುದ್ರದಲ್ಲಿದೆ ಕರ್ಗ್ ದ್ವೀಪ. ಈ ದ್ವೀಪವನ್ನು ಕೈವಶ ಮಾಡ್ಕೊಬೇಕು ಅಂದರೆ ಈ ಸೇನಾಪಡೆ ಬೇಕು, ಮರೀನ್ಸ್ ಬೇಕು. ಆ ಒಂದು ದ್ವೀಪಕ್ಕೆ ಮರೀನ್ಸ್ ಲಗ್ಗೆಡೋಕ್ಕೆ ಸಜ್ಜಾಗ್ತಿದ್ದಾರೆ. ಅಂದರೆ ಯುದ್ಧಕ್ಕೆ ದೊಡ್ಡ ಮಟ್ಟದಲ್ಲಿ ಅಮೆರಿಕ ಸಿದ್ಧತೆ ನಡೆಸ್ತಾ ಇದೆ. ಮಾತುಕತೆ ಒಂದು ಕಡೆ ಇದ್ದೇ ಇದೆ, ಬಟ್ ಸಿದ್ಧತೆ ನಡೆಸ್ತಿರೋದು ಈ ಥರ. ಆನಂತರ ಈ ಒಂದು ಭಾರಿ ಪ್ರಮಾಣದ ದಾಳಿ ಏನಿದೆ ಅದು ಪಾಕಿಸ್ತಾನದಲ್ಲಿ ಮಾತುಕತೆಗೆ ದಿನಾಂಕ ನಿಗದಿ ಇನ್ನೂ ಆಗಿಲ್ಲ. ಇದ್ರ ಮಧ್ಯನೇ ಮಾತುಕತೆಗೆ ನಾವು ಸಿದ್ಧ ಅಂತ ಇರಾನ್ ಹೇಳಿದೆ. ಇದ್ರ ಮಧ್ಯನೇ ಭಾರಿ ಪ್ರಮಾಣದ ದಾಳಿಗೆ ಅಮೆರಿಕ ದೊಡ್ಡ ಮಟ್ಟದ ಸಿದ್ಧತೆ ನಡೆಸಿದೆ ಅಂತ ಈ ಒಂದು ಸೂಚನೆಗಳೇ ಸಿಗ್ತಾ ಇದ್ದಾವೆ. ಏನಂದರೆ ಏನೊಂದು ಯುದ್ಧ ನೌಕೆಗಳಿರ್ಬೋದು, ಟ್ಯಾಂಕರ್ಗಳು, ಯುದ್ಧದ ಒಂದು ವಿಮಾನಗಳಿರ್ಬೋದು, ಆನಂತರ ಅಮೇರಿಕಾದ ಪೆಂಟಗಾನ್ ಕೊಡ್ತಿರೋಂಥ ಹೇಳಿಕೆಗಳು, ಅವ್ರು ಮಾಡ್ತಿರೋಂಥ ಸಿದ್ಧತೆಗಳು, ಅಮೇರಿಕಾದ ಸೆಂಟ್ರಲ್ ಕಮಾಂಡ್ ಏನು ವಾರ್ ಕಮಾಂಡ್ ಅಂತ ಹೇಳ್ತಾರೆ, ಅದಕ್ಕೆ ಸೆಂಟ್ ಕಾಮ್ ಅಂತಾರೆ, ಆ ಸೆಂಟ್ ಕಾಮ್ ನಡೆಸ್ತಿರೋಂಥ ಸಿದ್ಧತೆ ಅವೆಲ್ಲ ನೋಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ದಾಳಿ ಮತ್ತೆ ಶುರುವಾಗುತ್ತೆ. ಅದು ನಿಲ್ಲಲ್ಲ. ಏನು ಅಮೆರಿಕ ಸ್ವಲ್ಪ ದಿನ ಮಟ್ಟಿಗೆ ಪಾಸ್ ಕೊಟ್ಟಿತ್ತು, ಅದು
ಸಂಧಾನ ಮಾತುಕತೆಗಲ್ಲ, ಇನ್ನೇನಕ್ಕೂ ಅಲ್ಲ, ಶಾಂತಿ ಮಾತುಕತೆಗಲ್ಲ, ಅದು ಪಾಸ್ ಕೊಟ್ಟಿದ್ದು ಇನ್ನೂ ಹೆಚ್ಚುವರಿ ಸೈನಿಕರನ್ನು ಜಮಾವಣೆ ಮಾಡೋದಕ್ಕೆ ಅನ್ನೋ ರೀತಿ ಕಂಡು ಬರ್ತಾ ಇದೆ ಸನ್ನಿವೇಶ. ಆನಂತರ USS ಅಬ್ರಾಮ್ ಲಿಂಕನ್ ಈಗಾಗಲೇ ಇತ್ತು, ಅದು ಈಗ ಸದ್ಯದ ಮಟ್ಟಿಗೆ ಮೆಡಿಟರೇನಿಯನ್ ಸಾಗರದಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಅದರ ನಿಖರ ಲೊಕೇಶನ್ ಗೊತ್ತಿಲ್ಲ. USS ಗೆರಾಲ್ಡ್ ಫೋಲ್ಡ್ ಏನಿತ್ತು ಅದು ವೆನೆಜುವೆಲಾದಿಂದ ಅರಬ್ಬಿ ಸಮುದ್ರದ ಕಡೆಗೆ ಬಂದಿತ್ತು. ಆನಂತರ ಕೆಂಪು ಸಮುದ್ರದ ಬಳಿ ಅದು ಹಾದು ಹೋಗುವಾಗ ಆ ಸಮಯದಲ್ಲಿ ಅದಕ್ಕೆ ಬೆಂಕಿ ತಗಲಿ ಇವಾಗ ಅದು ಗ್ರೀಸಲ್ಲಿ ರಿಪೇರಿಗೆ ಹೋಗಿದೆ. ಹಂಗಾಗಿ ಆ ಜಾಗಕ್ಕೆ USS ಟ್ರಿಪೋಲಿನ ತೊಗೊಂಬರಲಾಗಿದೆ. ಅದು ಕೂಡ ಒಂದು ದೊಡ್ಡ ಯುದ್ಧ ನೌಕೆ. ಅದರಲ್ಲೂ ಕೂಡ ಸುಮಾರು 3500ಕ್ಕೂ ಹೆಚ್ಚು ಸಿಬ್ಬಂದಿ ಇರ್ತಾರೆ. ಆ ಒಂದು ಟ್ರಿಪೋಲಿ ಒಂದು ಯುದ್ಧ ನೌಕೆನ ತಗೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಿನಲ್ಲಿ ಮಾತುಕತೆ ಅನ್ನೋದು ಎಲ್ಲಾದರೂ ಇರಲಿ, ಯುದ್ಧ ಸಿದ್ಧತೆಗೆ ಯಾವುದೇ ರೀತಿಯಂಥ ಅಡ್ಡಿ ಆತಂಕ ಇಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಕಂಡು ಬರ್ತಿರೋ ವಾತಾವರಣ. ಇದ್ರ ಜೊತೆಯಲ್ಲಿ 4 ರಿಂದ 6 ವಾರ ಸುದೀರ್ಘ ಕಾರ್ಯಾಚರಣೆ ಬೇಕಾಗಕ್ಕೆ ಏನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಅಮೆರಿಕ ಮಾಡ್ಕೊತಿದೆ. ಅಂದರೆ ಮುಂದಿನ 1 ತಿಂಗಳು ಅಥವಾ 1.5 ತಿಂಗಳು ಈ ಯುದ್ಧನ ಮುಂದುವರ್ಸೋದಕ್ಕೆ ಏನೆಲ್ಲ ತಮ್ಮಲ್ಲಿ ಸಾಮಗ್ರಿಗಳು ಬೇಕು, ಏನೆಲ್ಲ ಸಿದ್ಧತೆಗಳಾಗಬೇಕು ಅದಕ್ಕೆ ತಯಾರಿ ಮಾಡ್ಕೊತಾ ಇದೆ. ಫಾರ್ ಎಕ್ಸಾಂಪಲ್ 1ನೇ ತಾರೀಕೆ ಯುದ್ಧ ಶುರುವಾಯಿತು, ಏಪ್ರಿಲ್ 1ನೇ ತಾರೀಕು. ಜನಗಳನ್ನ ಏನು ಇಡೀ ಪ್ರಪಂಚನೇ ಫೂಲ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪು ಗಂಟೆಗೆ ಒಂದು ಹೇಳಿಕೆ ಕೊಟ್ಕೊಂಡು. ಹಂಗಾಗಿ ಏಪ್ರಿಲ್ 1ರಿಂದನೇ ದಾಳಿ ಆರಂಭ ಆದ್ರೂ ಅಚ್ಚರಿ ಏನಿಲ್ಲ. ಆ ಏಪ್ರಿಲ್ 1ರ ಒಂದು ದಾಳಿ ಏನಿದೆ, ಆ ದಾಳಿಯ ಶುರುವಾಯಿತು ಏಪ್ರಿಲ್ 1ಕ್ಕೆ ಅಂದರೆ ಏಪ್ರಿಲ್ ಅಂತ್ಯದವರೆಗೂ ಅಥವಾ ಮೇ ಮಧ್ಯಭಾಗದವರೆಗೂ ಈ ಒಂದು ಯುದ್ಧವನ್ನು ನಡೆಸೋದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಅಮೆರಿಕ ಮಾಡ್ಕೊತಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಜೊತೆಯಲ್ಲೇ ಇರಾನ್ದೇನೊಂದು ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಸಾಮರ್ಥ್ಯ ಏನಿದೆ ಇರಾನ್ದು, ಅದು 90% ಕುಸಿದಿದೆ ಅಂತ ಅಮೆರಿಕ ಹೇಳ್ತಿರೋದು, ಬೇರೆ ಯಾರೂ ಅಲ್ಲ, ಅಮೆರಿಕ ಹೇಳ್ತಿರೋದು. ಇಲ್ಲಿ ಒಂದು ಸಣ್ಣ ಒಳಸುಳಿ ಕೂಡ ಇದೆ. ಏನಂದರೆ ಈ ಒಂದು ಡ್ರೋನ್ ಮತ್ತು ಕ್ಷಿಪಣಿ ದಾಳಿನ ಇರಾನ್ ತನ್ನಲ್ಲಿ ಸಂಗ್ರಹ ಖಾಲಿಯಾಗಿದೆ ಅಂತೇಳ್ಬಿಟ್ಟು 90% ಕಡಿಮೆ ಮಾಡಿದೆಯೋ ಅಥವಾ ಅಮೆರಿಕ ಬಂದಾಗ ಬೇಕಾಗುತ್ತೆ ಅಂತ ಉಳಿಸ್ಕೊತಾ ಇದೆಯೋ, ಅಥವಾ ತನ್ನಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಈಗ ನಾವು ಯುದ್ಧ ಮಾಡೋದು ಬೇಡ, ಅಮೆರಿಕ ಒಂದು ಕದನ ಕಣಕ್ಕೆ ಇಳಿಲಿ, ಆನಂತರ ಜೊತೆಗೆ ನಮ್ಮ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರಾನ್ ತಂತ್ರಗಾರಿಕೆ ಮಾಡ್ತಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ 90% ಕುಸಿದಿದೆ ಅಂತ ಅಮೆರಿಕ ಹೇಳ್ತಿದೆ. ಆದರೆ ಈ ವಾದವನ್ನು ಇರಾನ್ ಒಪ್ತಿಲ್ಲ. ಜೊತೆಗೆ ಇಸ್ರೇಲ್ ಮೇಲೆ ನಡೀತಿದೆಯಲ್ಲ ಒಂದು ಕ್ಲಸ್ಟರ್ ಬಾಂಬ್ ದಾಳಿಗಳು ಕ್ಷಿಪಣಿಗಳ ಮೂಲಕ, ಒಂದು ಕ್ಷಿಪಣಿ 6 ಬಂದರೆ ಅದರಿಂದ 100 ಬಾಂಬ್ಗಳು ಚೆದುರಿ ಬೀಳೋ ರೀತಿಯಾದಂಥ ಕ್ಲಸ್ಟರ್ ಕ್ಷಿಪಣಿಗಳನ್ನ ಏನು ಪ್ರಯೋಗ ಮಾಡ್ತಿದೆಯಲ್ಲ ಇರಾನ್, ಆ ಕ್ಷಿಪಣಿಗಳ ಪ್ರಮಾಣ ಅಂತೂ ಕಡಿಮೆ ಆಗಿಲ್ಲ. ಹಂಗಾಗಿ ಅಮೆರಿಕಾದ ಈ ವಾದನ ಎಷ್ಟು ಮಟ್ಟಿಗೆ ಒಪ್ಪಬೇಕು, ಜೊತೆಗೆ ಇದು ಅಮೆರಿಕ ವಾದ ಒಂದು ರೀತಿಯಾದಂಥ ಮಾನಸಿಕ ಯುದ್ಧ ತಂತ್ರನ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿ ಅಮೆರಿಕ ಒಂದು ಭಾವನೆ ಮಾಡಿ ಇಟ್ಕೊಂಡಿದೆ, ಏನಂದರೆ ಅವ್ರ ಹತ್ರ ಕ್ಷಿಪಣಿ ಮತ್ತು ಡ್ರೋನ್ ಖಾಲಿ ಆಗ್ತಿದೆ ಅಂತ. ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಅಮೆರಿಕ ದಾಳಿ ಆರಂಭಿಸಿದ ಮೇಲೆ ಗೊತ್ತಾಗುತ್ತೆ. ಇದುವರೆಗೂ ಏನು ನಡೀತು, ಇದು ಅಮೆರಿಕಾದ ಯುದ್ಧ ಸಿದ್ಧತೆ ಹೆಂಗಿದೆ ಅನ್ನೋದು. ಇನ್ನು ಅಮೆರಿಕಾಗೆ ಟಕ್ಕರ್ ಕೊಡೋದಕ್ಕೆ ಇರಾನ್ ಯಾವ ರೀತಿ ಯುದ್ಧ ಸಿದ್ಧತೆ ಆರಂಭಿಸಿದೆ, ಜೊತೆಗೆ ಇರಾನ್ಗೆ ಯಾರೆಲ್ಲ ಕೈ ಜೋಡಿಸ್ತಿದ್ದಾರೆ, ಒಂದು ವೇಳೆ ಅಮೆರಿಕ ಈ ರೀತಿ ಭೂಸೇನೆ ನುಗ್ಸಿದ್ರೆ ಏನು ಮಾಡುತ್ತೆ ಇರಾನ್. ಈಗಾಗಲೇ ಇರಾನ್ ಅಧ್ಯಕ್ಷರು ಹೇಳಿದ್ದಾರೆ ವಿ ಆರ್ ವೇಟಿಂಗ್ ಅಂತ ಹೇಳ್ಬಿಟ್ಟು. ಹಂಗಂದ್ರೆ ಏನು ಕಾದಿದೆ ಅಚ್ಚರಿ ಅಮೆರಿಕಾಗೆ.